ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ SSLC ಮೇಲೆ ಅಥವಾ PUC ಸೈನ್ಸ್ ಮೇಲೆ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸನ್ನು ಮಾಡಬೇಕು ಅಂತ ಬಯಸಿದರೆ, ಅಥವಾ PUC ಸೈನ್ಸ್ ಮೇಲೆ BSc ಆಪರೇಷನ್ ಥಿಯೇಟರ್ ಕೋರ್ಸನ್ನು ಮಾಡಬೇಕು ಅಂತ ಬಯಸಿದರೆ, ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಕೂಡ ಆಗ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಒಂದು ಅಡ್ಮಿಷನ್ಸ್ ಪ್ರಕ್ರಿಯೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಸೊ ಮೊದಲಿಗೆ ಯಾರಾದರೂ ವಿದ್ಯಾರ್ಥಿಗಳು SSLC ನಂತರ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸ್ ಮಾಡಬೇಕು ಅಂತಂದರೆ, ಸೊ ಅವರುಗಳಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಎಷ್ಟಿರಬೇಕಂತಂದರೆ 40 to 45% ಹೊಂದಿರಬೇಕು ಇದನ್ನು ಅಡ್ಮಿಷನ್ಸ್ ಮಾಡ್ಕೊಳ್ಳಿಕ್ಕೆ. ಅದಾದಮೇಲೆ ನೀವು ಗೌರ್ಮೆಂಟ್ ಕಾಲೇಜಿಗೆ ಹೋಗಬೇಕು ಅಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಕೌನ್ಸ್ಲಿಂಗನ್ನು ಕರೀತಾರೆ ಜೂನ್ ಮಂತ್ ಒಳಗಡೆ. ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಗೌರ್ಮೆಂಟ್ ಕಾಲೇಜು ಮತ್ತು ಗೌರ್ಮೆಂಟ್ ಫೀಸ್ ಮುಖಾಂತರ ನೀವು ಅಡ್ಮಿಷನ್ ಕೂಡ ಪಡ್ಕೊಳ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ 60,000 to 70,000 ಪರ್ ಇಯರ್ಗೆ ಪ್ರತಿ ವರ್ಷಕ್ಕೆ ಫೀಸನ್ನು ಪೇಮೆಂಟ್ ಮಾಡಿ ಈ ಒಂದು ಕೋರ್ಸನ್ನು ಕೂಡ ಪಡ್ಕೊಳ್ಬೋದು. ಇದು SSLC ಮೇಲೆ 3 ವರ್ಷ ಕೋರ್ಸ್ ಇರುತ್ತೆ ಮತ್ತು 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. ಓಕೆ, ಆಮೇಲೆ PUC ಸೈನ್ಸ್ ಮೇಲೆ ಇದು 2 ವರ್ಷ ಕೋರ್ಸ್ ಇರುತ್ತೆ ಮತ್ತು 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. ಸೊ SSLC ಮತ್ತು PUC ಸೈನ್ಸ್ ಆದವರಿಗೆ ನೀವು ಕೌನ್ಸ್ಲಿಂಗ್ ಮುಖಾಂತರ ಕೂಡ ಗೌರ್ಮೆಂಟ್ ಕಾಲೇಜಿಗೆ ಕೂಡ ನೀವು ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನನ್ನು ಹಾಕಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಗೌರ್ಮೆಂಟ್ ಫೀಸಲ್ಲಿ ಅಡ್ಮಿಷನನ್ನು ಪಡ್ಕೊಳ್ಬೋದು. ಇನ್ ಕೇಸ್ ಆಫ್ ನೀವು PUC ಸೈನ್ಸ್ ಮೇಲೆ BSc OT ಮಾಡಬೇಕು ಅಂತಂದರೆ, ಸೊ ನೀವು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ನೀವು KCET ಅಪ್ಲಿಕೇಶನನ್ನು ಹಾಕಿರಬೇಕಾಗತ್ತೆ. ಸೊ ಅವರುಗಳು ಏನು ಮಾಡ್ತಾರೆ ಅಂತಂದರೆ ಜುಲೈ ಆಗಸ್ಟ್ ಮಂತಲ್ಲಿ ಕೌನ್ಸ್ಲಿಂಗನ್ನು ಕರೀತಾರೆ. ಕೌನ್ಸ್ಲಿಂಗ್ ಮುಖಾಂತರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಷನ್ ಅಂದರೆ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಿಗೆ ಸೆಲೆಕ್ಷನನ್ನು ಮಾಡ್ತಾರೆ. ಅಲ್ಲಿ ನಿಮಗೆ 4 ವರ್ಷದ ಕೋರ್ಸ್ ಇರುತ್ತೆ. PUC ಸೈನ್ಸ್ ಮೇಲೆ 4 ವರ್ಷದ ಕೋರ್ಸ್ ಇರುತ್ತೆ ಮತ್ತು ಇಂಟರ್ನ್ಶಿಪ್ ಕೂಡ 6 ತಿಂಗಳು ಇಂಟರ್ನ್ಶಿಪ್ ಕೂಡ ಇರುತ್ತೆ. ಸೊ ಹೀಗಾಗಿ ನೀವು ಅಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಈ ಒಂದು ಕೋರ್ಸಲ್ಲಿ SSLC ಮೇಲೆ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಏನಂತಂದರೆ ಫಸ್ಟ್ ವರ್ಷ, ಸೆಕೆಂಡ್ ವರ್ಷ, 3 ವರ್ಷ ಬೇರೆ ಬೇರೆ ವಿಧವಾದಂಥ ಏನಿರ್ತವೆ ಸಬ್ಜೆಕ್ಟ್ಗಳು ಇರ್ತವೆ. ಉದಾಹರಣೆಗೆ SSLC ಮೇಲೆ ಬಂದರೆ ಫಸ್ಟ್ ವರ್ಷ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ ಇರುತ್ತೆ. 2ನೇ ವರ್ಷದಲ್ಲಿ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಆಮೇಲೆ ಫಾರ್ಮಾಕಾಲಜಿ, ಫಂಡಮೆಂಟಲ್ಸ್ ಆಫ್ OT, ಆಮೇಲೆ ಅನಾಟಮಿ ಫಿಸಿಯಾಲಜಿ ಇರುತ್ತೆ. 3ನೇ ವರ್ಷದಲ್ಲಿ ಏನಿರುತ್ತೆ ಅಂತಂದರೆ ಸರ್ಜರಿ ಮತ್ತು ಅನೆಸ್ಥಿಷಿಯಾ ಟಾಪಿಕ್ಸ್ಗಳು ನಿಮಗೆ 2 ಪೇಪರ್ಗಳು ಇರ್ತವೆ. ಈ ರೀತಿಯಾಗಿ ಡಿವೈಡ್ ಆಗುತ್ತೆ. ಸೈನ್ಸ್ ಮೇಲೆ ಬಂದರೆ ಅವರಿಗೆ 2 ವರ್ಷ ಕೋರ್ಸ್ ಇರುತ್ತೆ. ಅವರು ಡೈರೆಕ್ಟಾಗಿ 2ನೇ ವರ್ಷಕ್ಕೆ ಬಂದು ಜಾಯ್ನ್ ಆಗಿಬಿಡ್ತಾರೆ. 2 ವರ್ಷ ಮಾತ್ರ ಸೆಟಿ ಮಾಡ್ಕೊತಾರೆ. ಇದಾದ ಮೇಲೆ ಇದನ್ನೆಲ್ಲ ನಾವು ಜಾಬ್ಗಳನ್ನು ಎಲ್ಲೆಲ್ಲಿ ಮಾಡ್ಬೋದು? ಓಕೆ, ಜಾಬ್ ಎಲ್ಲೆಲ್ಲಿ ಮಾಡ್ಬೋದು ಅಂತಂದರೆ, ಒಂದು ನೀವು OT ಟೆಕ್ನಿಷಿಯನ್ ಆಗಿ ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಡಿಮಾಂಡಲ್ಲಿ ಇರುವಂಥದ್ದು ನೀವು ಆಪರೇಷನ್ ಥಿಯೇಟರ್ ಒಳಗಡೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೋದು. ಮತ್ತು ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂದರೆ ಡಾಕ್ಟ್ರಿಗೆ ನೀವು ಅಸಿಸ್ಟೆಂಟಾಗಿ ಕೂಡ ಕೆಲಸ ಮಾಡ್ಬೋದು. ಆಮೇಲೆ ಅನಸ್ಥೀಷಿಯಾ ಡಾಕ್ಟ್ರ್ ಜೊತೆಗೆ ಕೂಡ ನೀವು ಅಸಿಸ್ಟೆಂಟಾಗಿ ಕೆಲಸ ಮಾಡ್ಕೋಬೋದು. ಅಥವಾ ನೀವು BSc OT ಆಗಿದ್ದರೆ ನೀವು ಟೀಚರ್ ಮತ್ತು ಲೆಕ್ಚರರ್ ಆಗಿ OT ಡಿಪ್ಲೊಮಾ OT ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಕೂಡ ನೀವು ಮಾಡ್ಕೊಳ್ಬೋದು. ಅಥವಾ ಲ್ಯಾಬ್ ಒಳಗಡೆ ಟೆಕ್ನಿಷಿಯನ್ ಕೂಡ ನೀವು ಕೆಲಸವನ್ನು ಮಾಡ್ಬೋದು.